ಏನ್ ಮಾಡೋದು ಕರೆಕ್ಟ್ ಆಗಿ ಕಾಣಿಸ್ತಾನೆ ಇಲ್ಲ. ಹಾಯ್ ದೀಕ್ಷು, ಎಲ್ಲಿ ನೋಡ್ತಾಳ ದೀಕ್ಷುಗೊಂಡು ಸದ್ಯಕ್ಕೆ ಹಾಯ್ ಹಾಯ್ ಅನ್ನತ್ತಾಳೆ, ಏನೋ ಅನ್ನತ್ತಾಳಲ್ಲ ಮಮ್ಮ. ಪೌಡ್ರ್ ಹಚ್ಕೊಂಡಕತ್ತಾಳ. ಅಯ್ಯೋ ದೀಕ್ಷು ಹಾಯ್ ನೋಡದ್ ಹೆಂಗ ಹಚ್ಕೋತಾಳ. ಹಾಯ್ ಮಾಡು, ಹಾಯ್ ಮಾಡು. ಗುಂಡವಾಯ್ ಉಪ್ಪ ಕೊಡು, ಉಪ್ಪ ಕೊಡವಾಯ್, ಉಪ್ಪ ಕೊಡು. ಫೋನಿಂದು ಕ್ಯಾಮ್ರಾ ಒರೆಸಿ ಹಿಡ್ಕೋ, ಫೋನಿನ ಕ್ಯಾಮ್ರಾ. ಇವಾಗ ಕ್ಲಿಯರ್ ಆತ್ ನೋಡು. ದೀಕ್ಷಾ ಇವನ್ನೆಲ್ಲ ವರ್ಸಕತ್ತಾಳ. ಇಷ್ಟು ದೊಡ್ಡ ಕೈಯವ ನೋಡಲ್ಲಿ, ಅದು ಎತ್ತಕ್ಕೊಂಡ್ ಹೊಂಟ. ಎತ್ತಕೊಂಡ್ ಒರೆಸ್ತಾಳ ಅದನ್ನ. ಅಲ್ಲಿವ ಸಣ್ಣ ಹುಡುಗರ ಆಟನ ಚಂದ ನೋಡಾಕ. ನೋಡಲ್ಲಿ ಇಟ್ ಅದಾಳ, ಮಾಪಷ್ಟು ಉದ್ದಿಲ್ಲಕ್ಕಿ. ಅಂತೂ ಮಗಳು ಕೆಲಸ ಮಾಡಾಕತ್ತಾಳವ. ಅಲ್ಲ ನಮ್ ತಂಗಿಕೆಲ್ಲ ಅಷ್ಟ್ ಕೆಲಸ ಮಾಡ್ಸಕತ್ತೀರಿ. ಆಯ್ತಾ ಜಾಸ್ತಿ ಇರುತ್ತಿದ್ದು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ್? ಎಪ್ಸೆಲ್ಲ ಆರಾಮದ್ರಿ ಅಂತ ಅನ್ಕೊಂಡಿನಿ. ಸೊ ಇವತ್ತಿನ ಬ್ಲಾಗ್ ನ ನೋಡಿ ನಮ್ಮ ನಾರ್ನಿ ಜೊತೆ ಟೀ ಮಾಡ್ಕೊಂತ ಬ್ಲಾಗ್ ನ ಸ್ಟಾರ್ಟ್ ಮಾಡೀನಿ. ಸೊ ನಮ್ಮ ನಾರ್ನಿಗೆ ಬ್ಲ್ಯಾಕ್ ಟೀ ಬೇಕಂತಂದು, ಸೊ ಹಂಗಾಗಿ ಮಾಡಕಂತೀನಿ. ಆಕ್ಚುಲಿ ನಿನ್ನೆ ಹೊರಗೆ ಹೋಗಿ ಬಂದಿದ್ದಿಲ್ಲ, ಔಟಿಂಗು, ಒನ್ ಡೇ ಟ್ರಿಪ್ ಹೋಗಿ ಬಂದು ಫುಲ್ ಸುಸ್ತ. ಮನೆಗೆ ಬಂದು ಮಕ್ಕೊಂಡ್ಬಿಟ್ಟಾಳ, ಈಗ ಎದ್ದಾಳ. ಹಂಗಾಗಿ ಬ್ಲ್ಯಾಕ್ ಟೀ ಮಾಡ್ಕೊಟ್ರ ನಾನು ಬ್ಲ್ಯಾಕ್ ಟೀ ಮಾಡಕಂತೀನಿ. ಮತ್ತೆ ಎಷ್ಟೊಂದ್ ಜನ ವ್ಯೂವರ್ಸ್ನು ನಮ್ ನಾದ್ನಿ ಬಗ್ಗೆ ಒಂದು ಕ್ವಶನ್ ಕೇಳಿದ್ರಿ. ನಿಮ್ ನಾದ್ನಿ ಬೆಂಗಳೂರಿನಾಗ ಏನ್ ಮಾಡ್ತಾರ, ಏನ್ ವರ್ಕ್ ಮಾಡ್ತಾರ ಅಂತೇಳಿ. ಸೊ ಇವಾಗ ಬಂದಿದಾರ. ನೀವು ಕೇಳಿದ ಕ್ವಶನ್ ಅವ್ರ ಕೈಯಿಂದ ಆನ್ಸರ್ ಮಾಡಿಸ್ತೀನಿ. ಬರೀ ಏನ್ ಮಾಡ್ತೀವಿ ಅಂತ ಕೇಳ್ತಿದ್ರು, ನೋಡು ಹೇಳ ಆನ್ಸರ್. ಏನ್ ಜಾಬ್ ಮಾಡ್ತಿ, ಏನ್ ವರ್ಕ್ ಮಾಡ್ತಿ ಅಂತ. ನಾನು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತೀನಿ ಬೆಂಗಳೂರಲ್ಲಿ. ನಂದು BSc ನರ್ಸಿಂಗ್ ಮುಗ್ದಿರೋದು. ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತೀನಿ ನಾನು. ನರ್ಸಿಂಗ್ ಅಂತ ಹೇಳಿ. ಹಾ, ನರ್ಸಿಂಗ್ ಅದ ಟೀಚ್ ಮಾಡಾಕು ಹೋಗ್ಬೋದು, ಹಾಸ್ಪಿಟಲ್ ಸೈಡು ಹೋಗ್ಬೋದು. 2 ಆಪ್ಷನ್ ಇರ್ತಾವ. ನಾನು ಸ್ಟಾಫ್ ನರ್ಸ್ ಆಗಿ ಹೋಗ್ತೀನಿ. ಸೊ ನಿಮ್ ಕ್ವಶನ್ಗೆ ಇವಾಗ ಆನ್ಸರ್ ಸಿಕ್ಕಿರ್ತೈತಿ ಅಂತ ಅನ್ಕೊಂಡಿನಿ ಫ್ರೆಂಡ್ಸ್. ನರ್ಸಿಂಗ್ ಸ್ಟಾಫ್ ನರ್ಸ್ ಒಂದಲ್ಲ, ಬಟ್ ಕೋರ್ಸ್ ಒಳಗ ಬೇರೆ ಬೇರೆ ಇರ್ತಾವ. GNM, BSc, PBSc ಈ ತರ. ಅದನ್ನ ಮಾಡ್ಬಿಟ್ಟು BSc ಮುಗಿಸಿದ್ರೆ ಟೀಚಿಂಗ್ ಅಲ್ಲಿ ಏನೇನ್ ಮಾಡ್ತೀವಿ? ನಾನು ಏನಂದ್ರೆ ಪೇಷಂಟ್ ಕೇರ್ ಮಾಡೋದು, ಟ್ರೀಟ್ ಮಾಡೋದು, ಮೆಡಿಸಿನ್ ಕೊಡೋದು, ಇಂಜೆಕ್ಷನ್ ಮಾಡೋದು ಎಲ್ಲಾನು. ನರ್ಸ್ ಏನ್ ಮಾಡ್ತಾರ ಅದೆಲ್ಲ ಕೊಡು. ಸಾಕು. ಇನ್ನು ಕುದಿಸ್ಬರ್ತೈತಿ ಚಂದ. ನೀವ್ ಕುಡಿತಿ? ಅಲ್ವಾ, ಕುಡಿದು ಒಂದ್ 2 ಸಿಪ್ ಅಷ್ಟ ಕುಡಿತೀವಿ. ಕುಡಿ, ಚೆನ್ನಾಗಿರುತ್ತೆ. ಸೊ ಮಕ್ಕಳಂತೂ ಟ್ಯೂಷನ್ ಅಂತೀವಿ ನೋಡಿ, ಸ್ಕೂಲ್ಗೆ ಹೋದ್ರು. ಅವ್ರಿಗೆ ಇವತ್ತು ಚಿತ್ರಾನ್ನ ಮಾಡಿ ಕಳ್ಸಿದ್ದೆ. ಸೊ ಚಿತ್ರಾನ್ನ ತಗೊಂಡೋದ್ರು. ಹಂಗೆ ತಂದು ಸ್ಕೂಲ್ ಆಫ್ ಡೇ ಐತಿ, ಅಕ್ಕಿ ತಿನ್ಕೊಂಡು ಹೋದ್ಲು. ಸೊ ಶಾರ್ಟ್ ಟಿಫಿನ್ ಅಷ್ಟ ತಗೊಂಡೋಗಿದ್ದಾಳ. ನಿನ್ನೆ ಹೋಗಿ ಬಂದಂತೂ ಫುಲ್ ಟಯರ್ಡ್ ಆಗಿರೋದು. ಫುಲ್ ಟಯರ್ಡ್. ಅಲ್ಲೂ ಊಟನೂ ಮಾಡಿಲ್ಲ, 1-2 ತುತ್ತು ಅಷ್ಟ ತಿಂದ್ಲು. ಊಟನೂ ಅಲ್ಲೇ ಅಂದ್ಲು. ಸ್ವಲ್ಪ ಹೊಟ್ಟೆದು ನೀರಲ್ಲಿ ಆಟ ಆಡಿ ಫುಲ್ ಟಯರ್ಡ್ ಆಗಿ ಫುಲ್ ಹೊಟ್ಟೆ ಹೊಲ್ಕೊಂಡ್ಬಿಟ್ಟಿದ್ಲು. ಚೆನ್ನಾಗ್ ಕುದಿಬೇಕು ಬ್ಲ್ಯಾಕ್ ಟೀ ಅಂದ್ರೆ. ಇಟ್ಟು ಇನ್ನು ಇದಕ್ಕೆ ಸ್ವಲ್ಪ ಲೆಮನ್ ಅಂತಾರ. ಹಿಂಗ್ಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಾಕು. ಲೆಮನ್ ಟೀ ಅನ್ಬೋದು ಇದಕ್ಕೆ. ಹಂಗಾದ್ರ ಅಂದ್ರೆ ಬ್ಲ್ಯಾಕ್ ಟೀ, ಲೆಮನ್ ಟೀ ಎಲ್ಲ ಬೆಂಗಾಲಿಯರ್ ಇರ್ತಾರ ನಮ್ ಜೋಡಿ. ಅವರು ಚೆನ್ನಾಗಿ ಮಾಡಿರ್ತಾರ ಬ್ಲ್ಯಾಕ್ ಟೀ. ಸ್ವಲ್ಪ ಲೆಮನ್ ಮತ್ತೆ ಎಲ್ಲ
ಏಲಕ್ಕಿ ಮತ್ತೆ ಚಾಪುಡಿ ಅದು ಬ್ಲ್ಯಾಕ್ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಎಷ್ಟು ಇದು ಆಗಿರುತ್ತೆ ಗೊತ್ತಾ ಕುಡಿಯಕ್ಕೆ. ಅದನ್ನ ಕುಡಿಬೇಕು, ಬೆಳಿಗ್ಗೆ ಕುಡಿಬೇಕು, ಚೆನ್ನಾಗಿರುತ್ತೆ. ಒಂದು ದೊಡ್ಡ ಗ್ಲಾಸ್ ನೋಡ್ಬಿಡಿ. ನಿನಗೆ ನನಗೆ ಭಾಳ ಬೇಡ, ಟೇಸ್ಟ್ ಅಷ್ಟ ನೋಡ್ತೀನಿ. ಆಕ್ಚುಲಿ ಟೀ ಕುಡಿದ್ರ ಪಿತ್ತ ಆಗಿತ್ತಲ್ಲಿ ಬ್ಲ್ಯಾಕ್ ಟೀಗೇನು ಆಗಲ್ಲ. ಹಾಲಾಕಿ ಮಾಡಿದ್ದಕ್ಕ ಬ್ಲ್ಯಾಕ್ ಟೀ ಮಾರ್ನಿಂಗ್ ಬ್ಲ್ಯಾಕ್ ಟೀ ಕುಡಿಬೇಕು ಚೆನ್ನಾಗಿ. ಚಾಗಿ ಇಷ್ಟ ಇಲ್ಲ ಕುಡಿಯಾಕ, ಯಾವಾಗ ನಾವು ಹಂಗೆ ಈಗ ನೀ ಬಂದಿರಿ ನಿಂಗ್ ಮಾಡಿರ್ತಿಲ್ಲ, ಈಗ ನಿನ್ ಜೋಡಿ ಅಷ್ಟ ಒಂದ್ ಸ್ವಲ್ಪ ಕುಡಿಂಗಿ ಈ ತರ. ನಮಗ್ ಬೇಕ ಚಾ ಈ ತರ ಮಾಡ್ಕೊಂಡ್ ಕುಡಿಯಂಗಿಲ್ಲ. ಸೊ ಬರೀ ಫ್ರೆಂಡ್ಸ್ ಎಲ್ಲರೂ ಬ್ಲ್ಯಾಕ್ ಟೀ ಕುಡಿನಂತ. ನಮ್ಮ ಮನೆಯಾಗ ಇವತ್ತು ಸ್ಪೆಷಲ್ ನೋಡ್ರಿ, ಇದು ದಿನ ಮಾಡಂಗಿಲ್ಲಲ್ವ, ಹಂಗಾಗಿ ನಮ್ಗಿದು ಸ್ಪೆಷಲ್. ಫ್ರೆಂಡ್ಸ್ ಈಗ ನೋಡ್ರಿ ಮತ್ತೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಕ್ಕಂತೀನಿ. ಮಕ್ಕಳು ಸ್ಕೂಲಿಗೆ ಹೋಗುವಾಗ ಚಿತ್ರಾನ್ನ ಮಾಡಿದ್ದೆ. ಸೊ ಮತ್ತೆ ನಮ್ಮ ನಾದಿನಿಗೆ ಏನಾದರೂ ಸ್ಪೆಷಲಾಗಿ ಬಿಸಿದೇನಾದರೂ ಮಾಡಿಕೊಡೋಣ ಅಂತೇಳ್ಬಿಟ್ಟು ಸ್ವಲ್ಪನ ಮಾಡಿದ್ದೆ ಚಿತ್ರಾನ್ನ. ಜಾಸ್ತಿ ಎಲ್ಲರಿಗೂ ಆಗೋ ಅಷ್ಟೇನು ಮಾಡಲ್ಲ. ನಿನ್ನೆ ಒಂದೇ ಟ್ರಿಪ್ ಹೋಗಿ ಬಂದು ನಮ್ಮ ನಾದಿನಿಗೆ ಫುಲ್ ಅಂದ್ರೆ ಫುಲ್ ಟಯರ್ಡ್ ಆಗಿಬಿಟ್ಟೈತಿ. ಸೊ ಯಾವ ಪರಿ ಅಂತಂದ್ರೆ ಮನೆಗೆ ಬಂದ ಕೂಡಲೇ ಕಾಲು ನೋವು, ಫುಲ್ ಸುಸ್ತಾಕನೈತಿ ಅಂಥೇಳಿ ಬಂದ ಕೂಡಲೇ ಮಲ್ಕೊಂಡು ಬಿಟ್ಲು. ಸೊ ಆ ಪರಿ ಟಯರ್ಡ್ ಆಗಿಬಿಟ್ಟಿತ್ತು ಆಕೆಗೆ. ಆ ಟಯರ್ಡ್ನೆಸ್ಗೆ ಸ್ವಲ್ಪ ಲೈಟಾಗಿ ಫೀವರ್ನು ಬಂದಂಗೆ ಅನ್ನಿಸ್ತು. ಸೊ ಮುಂಜಾನೆ ಎದ್ದು ನೋಡಿದಾಗ ಮತ್ತೆ ಆರಾಮಾಗೈತಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಆಕಿನ ಕೇಳಿಬಿಟ್ಟೆ ಏನಾದರೂ ಬಿಸಿದೇನಾದರೂ ಮಾಡಿದ್ರೆ ಇತ್ತು ಅಂತೇಳ್ಬಿಟ್ಟು. ಸೊ ಈಗ ನೋಡ್ರಿ ಮ್ಯಾಗಿ ಮಾಡೀನಿ, ಮ್ಯಾಗಿನ ಮಾಡು ಅಂತಂದ್ಲು. ಸ್ವಲ್ಪ ಲೈಟಾಗಿ ತಿಂತೀನಿ ಅಂಥೇಳಿ. ಸೊ ಇವಾಗ ಎಮ್ಮಿ ಆಗಿರೋಂತಹ ಕಲರ್ಫುಲ್ ಮ್ಯಾಗಿ ನೂಡಲ್ಸ್ ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸು. ಸಖತ್ತಾಗಿ ಕಾಣಕಂದೈತೆ ಅಂತಲೂ ಹೇಳ್ಬೋದು. ಸೊ ಅಷ್ಟು ಟೇಸ್ಟಾಗಿ ಆಗೈತಿ. ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಫ್ರೆಂಡ್ಸ್ ಮ್ಯಾಗಿ ನೂಡಲ್ಸು. ಸೊ ಎಲ್ಲರ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ಹೊಟ್ಟೆ ಹಸಿವು ಆದಾಗ ಕ್ವಿಕ್ಕಾಗಿ ಬೇಗನೆ ಮಾಡಿಕೊಂಡು ತಿನ್ನುವಂತಹ ರೆಸಿಪಿ ಇದು. ಸೊ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಇದು. ಸೊ ಇವನ್ ಮಕ್ಕಳ ಫೇವ್ರೆಟು. ಮೊದಲು ಮಕ್ಕಳಿದ್ದಿದ್ರೆ ಫುಲ್ ಅವರು ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ರು. ಭಾಳ ಮಿಸ್ ಮಾಡ್ಕೊಂಡ್ರು ಬಿಸಿ ಬಿಸಿಯಾಗಿರುವಂತಹ ನೂಡಲ್ಸು. ಆದರೂ ತೆಗೆದಿಡ್ತೀನಿ, ಅವ್ರ ಸ್ಕೂಲಿಂದ ಬಂದಿಂದ ತಿಂತಾರ. ಓಕೆ ಫ್ರೆಂಡ್ಸ್, ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಮುಗೀತು. ಇನ್ನು ನೆಕ್ಸ್ಟು ಆಫ್ಟರ್ನೂನ್ಗೆ ಅಡುಗೆ ಪ್ರಿಪೇರ್ ಮಾಡೋಕೆ ಸ್ಟಾರ್ಟ್ ಮಾಡೀನಿ ನೋಡ್ರಿ ಫ್ರೆಂಡ್ಸ್. ನಾದಿನಿ ಮತ್ತು ತಮ್ಮ ಮಾತಾಡ್ಕೊಂತ ಕುಂತಾರ ಹೊರಗೆ. ಸೊ ಅದಿದು ಅಪ್ಲಿಕೇಶನು ಎಕ್ಸಾಮ್ ಬಗ್ಗೆ ಅದೆಲ್ಲ ಡಿಸ್ಕಷನ್ ಮಾಡಿಕೊಂಡು ಕುಂತಾರ. ಸೊ ನಾನು ಇವಾಗ ಕಿಚನ್ಗೆ ಬಂದೀನಿ. ಇನ್ನು ಅಡುಗೆ ಮಾಡಬೇಕು ಅಂತೇಳ್ಬಿಟ್ಟು ಏನು ಮಾಡಕ್ಕಂತೀನಿ ಅಂದ್ರೆ ಫ್ರೆಂಡ್ಸ್, ಇವತ್ತು ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಕ್ಕಂತೀನಿ. ಹಂಗೆ ಬೇಳೆ ಸಾಂಬಾರನ್ನು ಮಾಡಕ್ಕಂತೀನಿ. ಬೇಳೆ ಸಾಂಬಾರು ಮಾಡೋಕೆ ಬೇಳೆನೆಲ್ಲ ಕುದಿಸ್ಕೊಂಡು ಸಾಂಬಾರನ್ನು ಮಾಡಿದಿತ್ತು, ಪಲ್ಯನೂ ಮಾಡಿದಿತ್ತು. ಮತ್ತು ಬಟ್ಟೆ ಎಲ್ಲ ತೊಳೆದಾಕಿ ಒಣಾಕಿದ್ದು ಆಯಿತು. ಇನ್ನು ರೊಟ್ಟಿ ಒಂದು ಮಾಡೋದು ಅಷ್ಟ ಬಾಕಿ ಐತಿ. ಹಾಯ್ ಹಲೋ ಫ್ರೆಂಡ್ಸ್, ನೋಡ್ರಿ ಬೇಜಾರಾಗೈತ್ರಿ ನಮ್ಮ ಮಮ್ಮಿಗೆ ರೆಡಿಯಾಗಿ ಹೋಗಾಕ. ನೋಡ್ರಿ ನಾವು ಊಟ ಮಾಡಿ ಬಂದ್ವಿ ರೀ. ನೋಡ್ರಿ ನಮ್ಮ ಅತ್ತಿ ಬೇಜಾರಾಗೈತಿ ಅತ್ತಿಗೆ ಪ್ರಸಾದ ತಗೊಳಕ. ನೋಡ್ರಿ ನಮ್ಮ ಮಾಮ ಮತ್ತು ನಾ ಊಟ ಮಾಡಿ ಬಂದ್ವಿ, ಪ್ರಸಾದ ತಗೊಂಡ. ನೋಡ್ರಿ ಇಲ್ಲಿ ಫ್ಯಾನ್ ತಿರ್ಗಾಕತೈತಿ. ನೋಡ್ರಿ ಟೈಮ್ ಬಂದು ಇಲ್ಲಿ ಕನ್ಸಂಗಿಲ್ಲ, ಬನ್ನಿರಿ ಇಲ್ಲಿ ನೋಡ್ರಿ. ದೀಪವ ಹುಚ್ಚದೆ ದೀಪವ. ನೋಡ್ರಿ ಟೈಮ್ ಇಷ್ಟ ಆಗೈತಿ. ನಾನು ಪ್ರಸಾದ ಮಾಡ ಬಂದಿ, ಹಂಗೆ ಶೋಯಿಗೆ ಬರಾಕತ್ತೀನಿ. ನೋಡ್ರಿ ಫ್ರೆಂಡ್ಸ್, ಇವಾಗ ಇಲ್ಲಿ ನಮ್ಮ ಏರಿಯಾದಾಗ ಇವಾಗ ಗಣೇಶ ಪ್ರಸಾದಕ್ಕೆ ಹೊಂಟೀವಿ. ನಾನು ಮತ್ತು ನನ್ನ ನಾದಿನಿ. ಅನ್ವಿತಾ ಈಗ ನಮ್ಮ ತಮ್ಮನ ಜೋಡಿ ಹೋಗಿ ಪ್ರಸಾದ ತೊಗೊಂಡು ಬಂದಿದ್ದಾಳ. ಸೊ ಇವಾಗ ನಮ್ಮ ಜೋಡಿ ಮತ್ತೆ ಬರಕಂತ ನೋಡ್ರಿ ಫ್ರೆಂಡ್ಸ್, ಮತ್ತೊಂದು ರೌಂಡು. ಮನ್ಯಾಗ ಒಬ್ಬಾಕಿಗೆ ಇರೋಕೆ ಬೋರ್ ಆಗುತ್ತಂತ, ಅಂದರೆ ಎಲ್ಲರೂ ಒಮ್ಗೆ ಹೋಗೋಣ ಅಂತಂದ್ರೆ ಸ್ವಲ್ಪ ನಮ್ಮದು ಕೆಲಸ ಇತ್ತು. ಸೊ ಹಾಗಾಗಿ ಆಗಲೇ ಹೋಗೋಕ್ಕಾಗಲಿಲ್ಲ.
ನಾವು ಇವಾಗ ಈಗ ಹೊಂಟೀವಿ ನೋಡ್ರಿ. ನಮ್ಮ ಜೋಡಿ ಬರಕತ್ತಾವ ನೋಡ್ರಿ ಅನ್ವಿತ್ ಮನ್ಯಾಗಿರ ಅಂದ್ರೆ ಬಂದಾರು ಅವ್ರು ಉಂಡು ಹೋಗಿರ್ತಾರೆ ಈಗ ಆಲ್ರೆಡಿ. ನಾವು ಹೋಗುತ್ತೆ. ಸೊ ಬರೀ ಫ್ರೆಂಡ್ಸ್, ನೀವು ಮುನ್ನೂ ಕೂಡ ಕರ್ಕೊಂಡೋಗ್ತೀವಿ ನಮ್ಮ ಜೋಡಿ. ಬರ್ರಿ ಬಡ ಬಡ. ಏನು ಒಂದು ಕಿಲೋಮೀಟರ್ ಬರ್ತೀರಿ ನೀನು? ನಡಿ ನಡ್ರಿ. ಇದು ಬಹಳ ಮಸ್ತ್ ಮೊಸರು ಬಜ್ಜಿ ಮಸ್ತ್ ಆಗೈತೆ ನೋಡ್ರಿ. ಅನ್ನ ಸಾರು, ಹುಗ್ಗಿ, ಬಜ್ಜಿ ಪಲ್ಯ. ಅದಕ್ಕೆ ಬರೀ ಅಡ್ಡ ಇನ್ನು ಸ್ವಲ್ಪ ಹೌದವ, ಬರೋ ಮುಂದಾಗ ಹುಷಾರಾಗಿ ಬರ್ಬೇಕು. ಅದಕ್ಕೆ ಹುಷಾರಾಗಿ ಸಿಗ್ನಲ್ ನೋಡಿ ಬರ್ಬೇಕವ್ವ. ಎಲ್ಲಿದನ? ನೋಡ್ರಿ ಹೋತ್ ಟ್ರೈನ್. ಇಲ್ಲೇ ನಾವು ಬಂದಿನ 2 ಟ್ರೈನ್ ಹೋದ ನೋಡು. ಟ್ರೈನ್ ಅವು 3 ಹೋದು ಭೀಮಾ, 2 ಹೋಗ್ಯಾವು. ಅಲ್ಲ ಸಿಗ್ನಲ್ ನೋಡ್ಕೊಂಡು ದಾಟ್ಬೇಕು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡಕ್ಕಂತೀನಿ. ಈ ವ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಎಲ್ಲರಿಗೂ ಬೈ ಬೈ.